ಸಂಬಂಧಪಟ್ಟಂತೆ ಇಲ್ಲಿಗಲ್ ಆಗಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ನೋಡಿ, ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು. ಪ್ರಿಯಾಂಕ್ ಖರ್ಗೆ ಅವರು ಬಹುಶಃ ಸುದೀರ್ಘವಾಗಿ ಆ ಆ್ಯಕ್ಟ್ ಬಗ್ಗೆ ಏನೇನಿದೆ, ನರೇಗಾ ಬಗ್ಗೆ ಪ್ರಧಾನಮಂತ್ರಿಗಳು ನಿಲುವೇನಿತ್ತು, ಅಟಲ್ ನಿಮ್ಮ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ನಿಲುವೇನಿತ್ತು, ಬಿ ಜೆ ಪಿ ಎಲ್ಲ ದಿಗ್ಗಜಿಗರ ಲಾಲ್ ಕೃಷ್ಣ ಅದ್ವಾನಿಯವರು ಹಿಡ್ಕೊಂಡು ಅವರು ಇವೊಂದರ ಹೋಗಿ ಏನು ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದ್ದಾರೆ, ಎಲ್ಲವನ್ನು ನಿನ್ನ ಎಳೆಯಾಗಿ ಬಿಡಿಸಿ ಇವತ್ತು ಸಹ ಹೇಳಿದರು. ಅದವೆಲ್ಲವನ್ನು ಕೇಳಿಕೊಂಡು ಇವರು ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಬಿ ಜೆ ಪಿಯವರು ಸ್ವತಃ ಹೋಗಿ ಅಲ್ಲಿ ಕೇಂದ್ರ ಸಚಿವರಿಗೆ ಎಂ ಪಿಗಳನ್ನ ಕರ್ಕೊಂಡು ಹೋಗಿ ಭೇಟಿಯಾಗಿ, ಇಲ್ಲ ನರೇಗಾ ಭಾಳ ನಮಗೆ ರಾಜ್ಯಕ್ಕೆ ಪ್ರಯೋಜನ ಆಗ್ತಾಯಿದೆ, ಗ್ರಾಮಗಳ ಅಭಿವೃದ್ಧಿ ಆಗ್ತದೆ, ಸ್ಥಳೀಯವಾಗಿ ಉದ್ಯೋಗ ಸಿಗುತ್ತೆ, ಇದು ನಾವು ತಂದಿರೋದನ್ನು ಇದನ್ನು ರೀಕನ್ಸಿಡರ್ ಮಾಡಬೇಕು ಅಂಥೇಳಿ ಇವರು ಹೋಗಿ ಒತ್ತಾಯ ಮಾಡಿದರೆ ಅವರು ದೊಡ್ಡವರಾಗ್ತಾಯಿದ್ರು. ಈಗಲೂ ಕೂಡ ಕಾಲು ಮಿಂಚಿಲ್ಲ ಆ ಕೆಲಸ ಮಾಡಲಿ. ನೆಕ್ಸ್ಟ್ ಆದರೂ ಕೂಡ ಈಗ ಏನು ಪ್ರಮುಖವಾಗಿ ನಮ್ಮ ಏನು VBG ರಾಮ್ಜಿ ಬಿಲ್ಲು ಅದು ಹೇಳೋಕ್ಕೆ ಕಷ್ಟ ಇದೆ. ನರೇಗಾ ಬಿಲ್ಲನ್ನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರ ವಿಚಾರವಾಗಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ, ಭಾಳ ಪರಿಣಾಮಕಾರಿಯಾಗಿ ಎಳೆ ಬಿಚ್ಚಿ ಹೇಳಿದ್ದಾರೆ. ಈ ಬಿಲ್ಲು ಅಷ್ಟೇ ಅಲ್ಲದೆ BJP ದಿಗ್ಗಜರು, ಪ್ರಧಾನಮಂತ್ರಿಗಳು, ನಿರ್ಮಲಾ ಸೀತಾರಾಮನ್ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ನಮ್ಮ ನಿತಿನ್ ಗಡ್ಕರಿ ಅವರು ಹಿಡ್ಕೊಂಡು ಎಲ್ಲರೂ ಯಾವ ರೀತಿಯ ನರೇಗಾವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಒಂದು ವೇದಿಕೆಗಳಲ್ಲಿ ಇವತ್ತು ಸಹ ಅದರ ಬಗ್ಗೆ ಹಾಡಿ ಹೊಗಳಿದ್ದಾರೆ, ಅದರ ಬಗ್ಗೆ ಪ್ರಶಂಸನೆ ಮಾಡಿದ್ದಾರೆ. ಅದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ತುಣುಸು ಮಾಡಿದರು. ಹೀಗಾಗಿ ಬಹುಶಃ BJPಯವರು ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡದೆ, ಇದು ಹೌದಲ್ಲಪ್ಪ ಇವರು ಹೇಳೋದು, ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳು ಹೇಳೋದು ಸರಿ ಇದೆ, ನರೇಗಾ ಒಳ್ಳೆಯ ಯೋಜನೆ ಇದೆ, ಇದು VBG ರಾಮ್ಜಿ ಏನು ತಂದಿದ್ದೀವಿ, ಇದು ಬೇಡ ಅಂಥೇಳಿ ಇವ್ರು ಹೋದರೆ ಇವ್ರಿಗೆ ಇನ್ನಷ್ಟು ಒಂದು ಒಳ್ಳೆಯ ಹೆಸರು ಬರ್ತದೆ. ರೈಟ್, ನೆಕ್ಸ್ಟ್ ಬಿಟ್ಟು ಅದು ನಾನು ಇಲ್ಲಿ ಹೇಳಕ್ಕೆ ಬರಲ್ಲ. ಪ್ರೀ ಬಜೆಟ್ನಲ್ಲಿ ನಾನು ಮಾತಾಡಿದ್ದೀನಿ. ಈಗ ಅಂಟಿಲ್ ನಾವೇನು ಪ್ರಸ್ತಾವನೆಯನ್ನು ಮಾಡ್ತಾಯಿದ್ದೀವಿ, ಆ ಪ್ರಸ್ತಾವನೆಯನ್ನು ನಾವು ಮುಖ್ಯಮಂತ್ರಿಗಳಿಗೆ ನಾಳೆ ಮಾಡಿದ್ದೀವಿ, ಅದು ಕೊಡ್ತೀವಿ. ಅದು ಬಜೆಟ್ ಅನ್ನೋದು. ಈಗ ನಾನು ಅದನ್ನು ಇಲ್ಲಿ ಬಹಿರಂಗವಾಗಿ ನಾನು ಹೇಳಕ್ಕೆ ಬರೋದಿಲ್ಲ ಇವತ್ತೊಂದು ದಿವಸ.